ಡೆವಿಲ್ ಅಬ್ಬರಕ್ಕೆ ದಾಖಲೆಗಳು ಪುಡಿ ಪುಡಿ ಇದ್ರೆ ನೆಮ್ಮದಿಯಾಗಿರಬೇಕು. ಡಿ ಬಾಸ್ ಫ್ಯಾನ್ಸ್ ಹಬ್ಬ ಮಾಡಬೇಕು. ಅಬ್ಬಬ್ಬ, ಡೆವಿಲ್ ಸಾಂಗ್ ಕ್ರೇಜ್ ಒಂದೇ ದಿನಕ್ಕೆ ಕೋಟಿ ಕೋಟಿ ವ್ಯೂಸ್. ಸಾರಥಿ ಹಿಸ್ಟ್ರಿ ರಿಪೀಟ್ ಹೇಗಿದೆ ಗೊತ್ತಾ? ದಚ್ಚು ಅಭಿಮಾನಿಗಳ ಸಡಗರ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಡೆವಿಲ್ 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 ಕರ್ನಾಟಕದ ಗಲ್ಲಿ ಗಲ್ಲಿಯಲ್ಲಿ ಯಾರನ್ನೇ ಕೇಳಿದ್ರು ಹೇಳೋದು ಇದೊಂದೇ ಉತ್ತರ. ದರ್ಶನ್ ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. ಆದರೆ ಅವರ ಅಭಿಮಾನಿಗಳು ಮಾತ್ರ ದಚ್ಚು ಕೈಬಿಟ್ಟಿಲ್ಲ. ಬಹುನಿರೀಕ್ಷೆಯ ದಚ್ಚು ನಟನಿಗೆ ಡೆವಿಲ್ ಮೂವಿಯ ಮೊದಲ ಸಾಂಗ್ ಇದ್ರೆ ನೆಮ್ಮದಿಯಾಗಿರಬೇಕು ಚಿತ್ರತಂಡ ರಿಲೀಸ್ ಮಾಡಿದ್ದು. ಹಾಡು ಅದ್ಭುತವಾಗಿದೆ. ದರ್ಶನ್ ಕೂಡ ಮಸ್ತ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಭಿಮಾನಿಗಳಿಗೆ ಇಷ್ಟವಾಗುವ ಸ್ಟೈಲಿಶ್ ಆಗಿ ಗ್ಲಾಮರ್ ಲುಕ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೆಜ್ಜೆ ಹಾಕಿದ್ದಾರೆ. ಈ ಹಾಡನ್ನ ದೀಪಕ್ ಬಾಲು ಅವರು ಹಾಡಿದ್ದು. ಅಜನೀಶ್ ಲೋಕನಾಥ್ ಅವರ ಸಂಗೀತ ಮನಮೋಹಕವಾಗಿದೆ. ಅನಿರುದ್ಧ್ ಶಾಸ್ತ್ರಿ ಲಿರಿಕಲ್ ಕೇಳುಗರಿಗೆ ವಾವ್ ಎನಿಸುತ್ತಿದೆ. ಸಂತು ಮಾಸ್ಟರ್ ಅವರ ಕೊರಿಯೋಗ್ರಫಿ ಕಣ್ಣಿಗೆ ಕುಕ್ಕುವಂತೆ ಸೊಗಸಾಗಿ ಮೂಡಿಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದಚ್ಚು ಮತ್ತೊಮ್ಮೆ ಸಿನಿಮಾ ರಂಗದಲ್ಲಿ ಗೆಲ್ಲೋದು ಪಕ್ಕಾ ಅಂತ ಹೇಳಲಾಗ್ತಿದೆ. ಇನ್ನು ಡೆವಿಲ್ ಚಿತ್ರದ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರಿಲೀಸ್ ಆದ ಒಂದೇ ದಿನಕ್ಕೆ 10 ಮಿಲಿಯನ್ಗೂ ಹೆಚ್ಚು ವ್ಯೂಸ್ ಬಂದಿದೆ. ವಿಶೇಷ ಅಂದ್ರೆ ಹಾಡು ರಿಲೀಸ್ ಆದ ದಿನವೇ ಈ ಹಾಡಿಗೆ ರೀಲ್ಸ್ ಕೂಡ ಕ್ರಿಯೇಟ್ ಆಗಿವೆ. ಮಕ್ಕಳು ಮತ್ತು ಯುವಕ ಯುವತಿಯರು ರೀಲ್ಸ್ ಮೇಲೆ ರೀಲ್ಸ್ ಮಾಡ್ತಾನೆ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಅನ್ನುವ ಹಾಗೆ ಸೀರಿಯಲ್ ಮತ್ತು ಸಿನಿಮಾದವರು ಕೂಡ ರೀಲ್ಸ್ ಮಾಡಿದ್ದಾರೆ. ಸದ್ಯ ದಚ್ಚು ಜೈಲಲ್ಲಿದ್ರೂ ಕೂಡ ಅವರ ಫ್ಯಾನ್ಸ್ ಮಾತ್ರ ಡೆವಿಲ್ ಸಿನಿಮಾದ ಪ್ರಚಾರಕ್ಕೆ ದೊಡ್ಡ ಮಟ್ಟದ ಸಾಥ್ ಕೊಟ್ಟಿದ್ದು, ಸಾರಥಿ ದಿನಗಳ ಹಿಸ್ಟರಿ ರಿಪೀಟ್ ಆಗೋದು ಪಕ್ಕಾ ಅಂತ ಗಾಂಧಿನಗರದ ಪಂಡಿತರು ಭವಿಷ್ಯ ನುಡಿದಿದ್ದಾರೆ. ಕೆಜಿಎಫ್ನ ಸಲಾಂ ರಾಕಿ ಬಾಯ್ ಹಾಡು ಕೂಡ ಭಾರಿ ಸೆನ್ಸೇಷನ್ ಸೃಷ್ಟಿಸಿತ್ತು. ರಿಲೀಸ್ ಆದ ಒಂದೇ ದಿನಕ್ಕೆ 9 ಮಿಲಿಯನ್ಗೂ ಹೆಚ್ಚು ವ್ಯೂಸ್ ಪಡೆದು ದಾಖಲೆ ಬರೆದಿತ್ತು. ಆದ್ರೀಗ ದಾಸನ ಡೆವಿಲ್ ಸಿನಿಮಾದ ಹಾಡು ಕೆಜಿಎಫ್ ಸಾಂಗ್ನ ದಾಖಲೆ ಮುರಿದಿದೆ. ಕೆಜಿಎಫ್ ಹಾಡು ರಿಲೀಸ್ ಆದ ಒಂದೇ ದಿನಕ್ಕೆ 9 ಮಿಲಿಯನ್ಸ್ ವ್ಯೂಸ್ ಪಡೆದಿದ್ರೆ, ಈಗ ಡೆವಿಲ್ ಸಿನಿಮಾದ ಸಾಂಗ್ ರಿಲೀಸ್ ಆಗಿ ಒಂದೇ ದಿನಕ್ಕೆ 10 ಮಿಲಿಯನ್ಗೂ ಹೆಚ್ಚು ವ್ಯೂಸ್ ಪಡೆದು ಹೊಸ ಚರಿತ್ರೆ ಸೃಷ್ಟಿಸಿದೆ. ಅದೇನೇ ಆಗ್ಲಿ, ದರ್ಶನ್ ಜೈಲಿನಲ್ಲಿದ್ರು ಹೊರಗಿದ್ರು ಕೂಡ ಅವರ ಅಭಿಮಾನಿಗಳು ಮಾತ್ರ ಅವರನ್ನ ಬಿಟ್ಟುಕೊಡಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸದ್ಯ ಬಿಡುಗಡೆ ಆಗಿರುವ ಒಂದು ಹಾಡು ದಾಖಲೆ ಬರೆದಿದ್ದು. ಡೆವಿಲ್ ಸಿನಿಮಾ ಡಿಸೆಂಬರ್ 12ಕ್ಕೆ ತೆರೆ ಮೇಲೆ ಬರ್ತಿದೆ. ಈ ಬಾರಿ ಬಾಕ್ಸ್ ಆಫೀಸ್ ಚಿಂದಿ ಆಗೋದು ಗ್ಯಾರಂಟಿ ಅಂತ ಫ್ಯಾನ್ಸ್ ಫುಲ್ ಜೋಶ್ನಲ್ಲಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.